ಭಾರತೀಯ ಸಂಸ್ಕೃತಿ ಉತ್ಸವ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಎನ್ನುವಂಥ ಘೋಷವಾಕ್ಯದಲ್ಲಿ ನಡೀತಾ ಇರುವಂಥ ಈ ಸಂಸ್ಕೃತಿ ಉತ್ಸವದಲ್ಲಿ 9 ಲೋಕಗಳು ಸೃಷ್ಟಿಯಾಗಿರ್ತಕ್ಕಂಥ ಕೃಷಿ ಜ್ಞಾನ ವಿಜ್ಞಾನದೊಂದಿಗೆ ಈ ಒಂದು ದೃಶ್ಯ ಲೋಕ ಕೂಡ ಒಂದಾಗಿರ್ತಕ್ಕಂಥದ್ದು. ಈ ದೃಶ್ಯ ಲೋಕದಲ್ಲಿ ಏನು ಭಾವ ಭಂಗಿ ಮತ್ತು ಪ್ರಕೃತಿಯ ವಿನೋದ ದೃಶ್ಯಗಳನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಇಲ್ಲಿ ಲೋಹದಲ್ಲಿ ಅರಳಿದಂಥ ಪ್ರಕೃತಿಗಳು ನಿಬ್ಬೆರಗು ಮೂಡಿಸುವಂತೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಹಿರಿಯ ಒಂದು ಕಲಾವಿದರ ಭಾವಚಿತ್ರಗಳನ್ನು ಕೂಡ ಹಾಕಲಾಗಿದೆ. ಅದರಂತೆ ಕಲಬುರಗಿಯ ಹೆಸರಾಂತ ವಿಶ್ವವಿಖ್ಯಾತ ಎಸ್.ಎಂ. ಪಂಡಿತರ ಹೆಸರಲ್ಲಿ ಈ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಲಾಗಿದೆ.
ಸಂಸ್ಕೃತಿಯನ್ನು ಬಿಂಬಿಸುವಂಥ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಕಲಾ ಪ್ರದರ್ಶನ ಅಷ್ಟೇ ಅಲ್ಲ, ಕಲಾಕಾರರ ಕಾರ್ಯಾಗಾರ ಕೂಡ ಇಲ್ಲಿ ನಡೀತಕ್ಕಂಥದ್ದು. ದೇಶದ ಸಂಸ್ಕೃತಿಯಲ್ಲಿ ಸಾಕಷ್ಟು ಪ್ರಾಚೀನ ದೇವಸ್ಥಾನಗಳು, ಕಲಾಕೃತಿಗಳು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಅದನ್ನು ರೂಪಿಸಿರುವಂಥ ದೇವರೂಪಿ ಜಕಣಾಚಾರ್ಯರ ವಂಶಜರು ಕೂಡ ಇವತ್ತಿಗೂ ದೇಶದಲ್ಲಿ ಕಾಣಸಿಗ್ತಾರೆ. ಅವರ ಒಂದು ಕಲಾ ಪ್ರದರ್ಶನಗಳು ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಅದರಂತೆ ಬಿದಿರಿ ಕಲೆ, ವುಡನ್ ವರ್ಕು ಮತ್ತು ಕುಂಬಾರ ಮಡಿಕೆ ಕಲೆಗಳನ್ನು ಕೂಡ ಇಲ್ಲಿ ಪ್ರದರ್ಶನದೊಟ್ಟಿಗೆ ಕಾರ್ಯಾಗಾರವನ್ನು ಕೂಡ ಮಾಡಲಾಗ್ತಾ ಇದೆ. ಅಭಿರುಚಿ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಈ ಒಂದು ಕಲಾ ಪ್ರದರ್ಶನ ವೀಕ್ಷಣೆಯೊತ್ತಿಗೆ ಕಾರ್ಯಾಗಾರದಲ್ಲಿ ತಮ್ಮ ಕಲೆಯನ್ನು ಕೂಡ ಕಲಿಯುವಂಥ ಅವಕಾಶವನ್ನು ಈ ಸಂಸ್ಕೃತಿ ಉತ್ಸವದಲ್ಲಿ ಕಲ್ಪಿಸಲಾಗಿದೆ.
ಪಂಪಣ್ಣಾಚಾರಿ ಶಿಲ್ಪಿಗಳಂತೇಳಿ. ನಮಸ್ಕಾರ. ನಮ್ಮ ತಂದೆಯವರು ಪಂಪಣ್ಣಾಚಾರಿ ಶಿಲ್ಪಿಗಳಂತೇಳಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಮೂಲತಃ ನಮ್ಮ ವೃತ್ತಿ ಪರಂಪರೆ ವಂಶ ಪರಂಪರೆಯಾಗಿ ನಮ್ಮ ತಾತ ಮುತ್ತಾತರಿಂದ ನಮ್ಮ ತಂದೆಯವರಿಗೆ ಬಂದು ನಮ್ಮ ತಂದೆಯವರಿಂದ ನಾವು ಕಲ್ಕೊಂಡಿದ್ದೀವಿ. ಅವರು ಏನು ಕೆಲಸ ಮಾಡ್ತಾರೆ ಅದನ್ನೇ ವಂಶ ಪರಂಪರೆಯಾಗಿ ಮುಂದುವರಿಸ್ಕೊಂಡು ಹೊಂಟಿದ್ದೀವಿ. ಈ ಪೂರ್ವಜರು ಅಂತಂದರೆ ನಮ್ಮ ಜಕಣಾಚಾರಿ ಅವರು ಅನೇಕ ಶಿಲ್ಪಗಳನ್ನು ರಚನೆ ಮಾಡಿದ್ದಾರಲ್ಲ, ಅವ್ರನ್ನ ನೋಡಲಿಕ್ಕೆ ಈಗಿಲ್ಲ. ಅವರು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಅವ್ರ ಶಿಲ್ಪಗಳನ್ನೆಲ್ಲ ನೋಡಿ ನಾವು ಕೆತ್ತನೆ ಮಾಡ್ತಾಯಿದ್ದೀವಿ. ಅವರ ವಂಶಸ್ಥರು ಇದರಲ್ಲಿ ಕೋಲಾರದಲ್ಲಿ ಇದ್ದಾರೆ ಅಂತ ನಾವು ಕೇಳಿದ್ದೀವಿ. ಆದರೆ ಈ ಭಾಗದಲ್ಲಿ ಯಾರೂ ಇಲ್ಲ, ಅವ್ರ ವಂಶಸ್ಥರು ಯಾರೂ ಇಲ್ಲ. ಆದರೆ ನಾವು ಅವರು ಒಂದು ಮಾರ್ಗದರ್ಶನದಲ್ಲಿ ನಾವೇ ಒಂದು ಜಕಣಾಚಾರ್ಯ ಅಂತ ನಾವು ಹೇಳ್ಬೋದು. ಏನು ಇದರಲ್ಲಿ ತೊಂದರೆ ಇಲ್ಲ. ಯಾಕಂತೇಳಿ ಶಿಲ್ಪ ರಚನೆಯಲ್ಲಿ ಅವರೇ ಪ್ರಮುಖರು. ಅವರ ವೃತ್ತಿ ಪರಂಪರೆಯನ್ನು ನಾವು ಈಗಲೂ ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಂದೆಯವರಿಗೆ ಒಂದು 6 ಜನ ಮಕ್ಕಳು, ನಾವು ಗಂಡ್ಮಕ್ಕಳು. ನಮ್ಮ 6 ಜನ ವೃತ್ತಿ ಪರಂಪರೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಾವು ನಂದಿ ವಿಗ್ರಹ ಮಾಡಿದ್ದೀವಿ. ನಮ್ಮ ಸಂಚಾಲಕರು ನಂದಿ ವಿಗ್ರಹನೇ ಮಾಡಪ್ಪ, ಅದು ಒಂದು ಅರ್ಥ ಇರ್ತದೆ ಅದಕ್ಕೆ. ಕೊತ್ತಲ ಬಸವೇಶ್ವರ ಸಂಸ್ಥಾನ ಸೇಡಂ ಭಾರತೀಯ ಇದು ಸಂಸ್ಕೃತಿ ಉತ್ಸವಕ್ಕೆ ಒಂದು ಹೆಸರಿದೆ. ಅದರದ್ದು ಒಂದು ಅದೇ ಮುಖಾಂತರನೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದೋದಕ್ಕೆ ನಾವು ನಂದಿ ವಿಗ್ರಹ ಮಾಡಿದ್ದೀವಿ. ಆಮೇಲೆ ಗಣೇಶ್ ವಿಗ್ರಹ ಮಾಡಿದ್ದೀವಿ. ನಾಗದೇವತೆ ಇದೆ. ಆಮೇಲೆ ಚಾಲುಕ್ಯ ಶೈಲಿಯ ಒಂದು ಮೂರ್ತಿ ಇದೆ. ಆಮೇಲೆ ಕಟ್ಟಿಗೆಯಲ್ಲಿ ನಮ್ಮ ತಮ್ಮವರು ಗಣೇಶ್ ಮಾಡ್ಕೊಂಡ್ಬಂದಿದ್ದಾರೆ. ಎಲ್ಲ ಕಲಾಕೃತಿಗಳು ಯಾವ ಶೈಲಿಯಲ್ಲಿ? ಇದು ಚಾಲುಕ್ಯ ಶೈಲಿಯಲ್ಲಿದೆ. ಜಕಣಾಚಾರ್ಯ ವಂಶ, ಚಾಲುಕ್ಯರ ಕಾಲದಲ್ಲಿ ಜಕಣಾಚಾರ್ಯ ಅವರ ವೃತ್ತಿ ಪರಂಪರೆಯನ್ನು ಮುಂದುವರಿಸಿದ್ರು. ಅವ್ರ ಬಗ್ಗೆ ನಾವು ಹೇಳಿದ್ರು ಕಡಿಮೆ. ಜಕಣಾಚಾರ್ಯ ಅವರ ಬಗ್ಗೆ ತುಂಬ ಒಂದು ಅಭಿಮಾನ ನಮಗೆ. ನಾವು ಸಂಸ್ಕೃತಿ ಉತ್ಸವ ಬಗ್ಗೆ ಏನು ಹೇಳ್ತೀವಿ ಸರ್? ಭಾರತೀಯ ಸಂಸ್ಕೃತಿ ಉತ್ಸವ ತುಂಬ ಇದ್ರ ಬಗ್ಗೆ ವರ್ಣನೆ ಮಾಡೋಕ್ಕೆ ಪದಗಳೇ ಸಾಲ್ತಾ ಇಲ್ಲ ಸರ್. ಅದ್ಭುತವಾದ ಒಂದು ಕಾರ್ಯಕ್ರಮ ಸರ್. ಇಂಥ ಕಾರ್ಯಕ್ರಮ ನಾವು ಎಲ್ಲಿ ನೋಡಿಲ್ಲ ಸರ್. ಹೋಗ್ತೀವಿ, ಪ್ರದರ್ಶನಕ್ಕೆಲ್ಲ ಹೋಗ್ತೀವಿ, ಆದರೆ ಇಂಥ ಕಾರ್ಯಕ್ರಮ ನೋಡಿಲ್ಲ ಸರ್. ಅವರಿಗೆ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೆ ನಮನಗಳು ಸರ್. ಅವರು ಇಂಥ ಒಂದು ಆಯೋಜನೆ ತುಂಬ ಅದ್ಭುತ ಸರ್. ಅದು ಎಲ್ಲಿ ಕಲೆಗಳು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಾರೆ ಸರ್. ನಮ್ಮ ಕಲೆಗಳನ್ನೆಲ್ಲ ನೋಡಿ ಗುರುತಿಸಿ ಈ ಎಸ್ ಎಂ ಪಂಡಿತ್ ಅವರ ಇದು ಒಂದು ಸ್ಟಾಲ್, ಇದು ವೇದಿಕೆಗೆ ಜನ ಬರ್ತಾರೆ ಸರ್, ನೋಡ್ತಾರೆ, ಖುಷಿ ಪಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ರೆಸ್ಪೆಕ್ಟ್ ಇದೆ ಸರ್. ತುಂಬ ಖುಷಿ ಆಗ್ತಿದೆ ಸರ್. ಬಸವರಾಜ್ ಸೇಡಂ ಸರ್ ಅವರಿಗೆ ಮತ್ತೊಮ್ಮೆ ನನ್ನ ನಮನಗಳ ಸರ್. ತುಂಬ ಖುಷಿ ಆಯ್ತು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಒಂದು ಅದ್ಭುತವಾದ ವೇದಿಕೆ. ಬ್ರಹ್ಮಯ್ಯ ಆಚಾರಿ ಶಿಲ್ಪಿಗಳು ಅಂತೇಳಿ ಸರ್. ನಮ್ಮ ತಂದೆಯವರು ಪಂಪಣ್ಣಾಚಾರಿ ಶಿಲ್ಪಿಗಳು.
ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಭಾರತದ ಸಂಸ್ಕೃತಿಯನ್ನು ಎತ್ತಿ ಸಾರುತ್ತಿದೆ ದೃಶ್ಯಲೋಕ. ಈ ಒಂದು ದೃಶ್ಯಲೋಕದಲ್ಲಿ ಮನಮೋಹಕ ಮರದ ಕೆತ್ತನೆ, ಬಿದಿರಿ ಕಲೆ ಹಾಗೂ ಕುಂಬಾರ ಮಡಿಕೆಗಳಂಥ ಕಲೆಗಳು ಎತ್ತಿ ಕಾಣುತ್ತಿವೆ. ಇಲ್ಲಿ ಈ ಒಂದು ಲೋಕದಲ್ಲಿ ದೇಶದ ಅಪ್ರತಿಮ ಕಲಾವಿದರ ಒಂದು ಪೇಂಟಿಂಗ್ಸ್ಗಳನ್ನು ಹಾಕಲಾಗಿದೆ. ನಾಡೋಜ ಖಂಡೇರಾವ್ ಸೇರಿದಂತೆ ಇತರರ ಒಂದು ಕಲಾಕೃತಿಗಳು, ಪೇಂಟಿಂಗ್ಗಳನ್ನು ಪ್ರದರ್ಶನ ಮಾಡಲಾಗ್ತಿದೆ. ಅದಕ್ಕಂತಲೇ ಕಲಬುರಗಿ ಹೆಸರಾಂತ ಎಸ್.ಎಂ. ಪಂಡಿತ್ ಅವರ ಮಹಾದ್ವಾರ ಕೂಡ ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಎಲ್ಲರ ಗಮನ ಸೆಳೆಯುವಲ್ಲಿ ದೃಶ್ಯಲೋಕ ಹೆಸರಾಗಿರುವಂಥದ್ದು. ಈ ಒಂದು ಸಂಚಿಕೆಯಲ್ಲಿ ಇದನ್ನು ನಾನು ನಿಮಗೆ ತೋರಿಸಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತು 9 ಲೋಕಗಳಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನ, 9 ಲೋಕದ ಒಂದು ಕಲೆ, ಸಂಸ್ಕೃತಿ, ಉತ್ಸವ ಮತ್ತು ಕೃಷಿಯ ಒಂದು ಇರತಕ್ಕಂಥ ಲೋಕಗಳಿಗೆ ನಾನು ಕರ್ಕೊಂಡು ಹೋಗ್ತೇನೆ.